ಅಹಮದ್ ಸರ್ ಅವರಿಗೆ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಶಿವರಾಜ್ ಸರ್ಗೆ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ, ಗಣ್ಯರಿಗೆ, ಮಾರ್ಗದರ್ಶಿಗಳಿಗೆ ನನ್ನ ನಮಸ್ಕಾರಗಳು ಅಂತ ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕನ್ನಡ ಮತ್ತು ಕರ್ನಾಟಕದ ರಾಜಕೀಯ ಇತಿಹಾಸದ ಸುವರ್ಣ ಅಧ್ಯಾಯಗಳಲ್ಲಿ ಒಂದು ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ವಿಸ್ತಾರ, ಸಂಪತ್ತು, ವಿಶ್ವಖ್ಯಾತಿ ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. 15ನೇ ಶತಮಾನದ ವಿಶ್ವದ ನಂಬರ್ 1 ಸಾಮ್ರಾಜ್ಯ ನಮ್ಮ ಕನ್ನಡದು ಮತ್ತೆ ಕರ್ನಾಟಕದು ಆಗಿತ್ತು. ನಾವೆಲ್ಲರೂ ತುಂಬಾ ಹೆಮ್ಮೆ ಪಡುವಂತ ವಿಷಯ. ರಾಜ್ಯ, ಸೈನ್ಯ, ಕಲೆ, ಸಾಹಿತ್ಯ, ಸಂಗೀತ, ದೇವಾಲಯಗಳು, ಹೀಗೆ ಮಾನವ ಜೀವನದ ಪ್ರತಿಯೊಂದು ವಿಭಾಗದಲ್ಲೂ ಯಶಸ್ಸು ಕಂಡ ವಿಜಯನಗರದ ಇತಿಹಾಸ ಮಾತ್ರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇತಿಹಾಸದ ಯಾವುದೇ ಸಂದರ್ಭನ ನಾವು ನೋಡಿದರೆ ಆ ರಾಜ್ಯದ, ಆ ದೇಶದ ಯಶಸ್ಸಿನ ಹಿಂದೆ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಅದು ಭಾಷೆ. ಭಾಷೆಯಿಂದ ಸಂವಹನ, ಭಾಷೆಯಿಂದ ಶಿಕ್ಷಣ, ಭಾಷೆಯಿಂದ ಅರಿವು, ಭಾಷೆಯಿಂದ ಜ್ಞಾನ, ಭಾಷೆಯಿಂದ ವಿಜ್ಞಾನ, ಭಾಷೆಯಿಂದ ತಂತ್ರಜ್ಞಾನ. ಆದ್ರಿಂದ 500 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋ ಈ ಹಂಪಿ ಸಮಾರಂಭ ಏನಿದೆ, ಇದು ಬರೀ ಹಂಪಿ ಸಮಾರಂಭ ಮಾತ್ರ ಅಲ್ಲ. ಈ ಸಮಾವೇಶ ಒಂದು ಸಣ್ಣ ಸಮಾವೇಶ ಮಾತ್ರ ಅಲ್ಲ. ಇದು ನಮ್ಮ ಕನ್ನಡದ ಮತ್ತೆ ಸಂಸ್ಕೃತಿಯ ಒಂದು ದೊಡ್ಡ ಹಬ್ಬ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಜಾಸ್ತಿ ಏನು ಮಾತಾಡಲ್ಲ. ನಿಮ್ಗೋಸ್ಕರ ಒಂದು ವಚನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮ್ಮ ಹಂಪಿಯ ಉತ್ಸವದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಈ ಬಸವಣ್ಣನವರ ವಚನದ ಮುಖಾಂತರ ನಾನು ಇದನ್ನ ಹೇಳೋಕೆ ಇಷ್ಟಪಡ್ತೀನಿ. ಜಗತ್ತಗಲ ಮುಗಿಲಗಲ, ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಒತ್ತತ್ತ, ಬ್ರಹ್ಮಾಂಡದಿಂದ ಒತ್ತತ್ತ, ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ, ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ. ತುಂಬಾ ಥ್ಯಾಂಕ್ಸ್. ಜೈ ಭಾರತ್, ಜೈ ಕರ್ನಾಟಕ ಮಾತೆ. ಪೂಜಾ ಗಾಂಧಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಅನುಷಾ ಅವರೇ, ಅದಾದ್ಮೇಲೆ ಪೂಜಾ ಗಾಂಧಿ ಅವರು, ಪ್ರೇಮ ಅವರು ಹಾಡನ್ನು ಕೂಡ ಹೇಳಿದ್ದಾರೆ ವೇದಿಕೆ ಕಾರ್ಯಕ್ರಮ ಆದ್ಮೇಲೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಮುಂದುವರಿಸ್ತಾ, ಹಂಪಿ ಉತ್ಸವದ ವಿಶೇಷ ಉದಯವಾಣಿಯ ವಿಶೇಷ ಸಂಚಿಕೆಯ ಬಿಡುಗಡೆ ಇದೀಗ ಮಾನ್ಯ ಸಚಿವರಿಬ್ಬರು ಕೂಡ ಈ ವಿಶೇಷ ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಟಿ ರವಿಕುಮಾರ್, ಟಿ ಸತ್ಯನಾರಾಯಣ, ಶಿವರಾಜ್ ಎಂಎಚ್ ಇವರು ಸಂಪಾದಿಸಿದಂತಹ ಉದಯವಾಣಿಯ ವಿಶೇಷ ಸಂಚಿಕೆ, ಹಂಪಿ ಉತ್ಸವದ ವಿಶೇಷ ಪ್ರಬುದ್ಧ ಲೇಖನಗಳನ್ನ ಒಳಗೊಂಡಂತಹ ಉದಯವಾಣಿಯ ಈ ವಿಶೇಷ ಸಂಚಿಕೆಯ ಬಿಡುಗಡೆ ಇದೀಗ. ಆಗಿದಷ್ಟು ಮಗಿದಷ್ಟು ಅಚ್ಚರಿಗಳನ್ನ ಅನಾವರಣಗೊಳಿಸುವ ವಿಜಯನಗರ ಸಾಮ್ರಾಜ್ಯ ವಿಶ್ವ ಪಾರಂಪರಿಕ ತಾಣ ಎಂದು ಮರೆಯಲಾಗದ ಈ ಸಾಮ್ರಾಜ್ಯ ಇತಿಹಾಸವನ್ನ ತಿಳಿಸುವಂತಹ ವಿಶೇಷ ಸಂಚಿಕೆ ಇದೀಗ ಬಿಡುಗಡೆಯಾಗಿದೆ. ಹಾಗೂ ಇದೀಗ ತಿರುಮಲ ವೆಂಕಟ ದೇವರಾಯರು ವಿರಚಿತ ಇನ್ ದ ಎಂಪೈರ್ ಆಫ್ ದ ಗಾಡ್ ಕಿಂಗ್ ಈ ಒಂದು ಪುಸ್ತಕವನ್ನ ಸಚಿವರು ಹಾಗೂ ಗಣ್ಯರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ತಿರುಮಲ ವೆಂಕಟ ದೇವರಾಯರು ವಿರಚಿತ ಇನ್ ದಿ ಎಂಪೈರ್ ಆಫ್ ದಿ ಗಾಡ್ ಕಿಂಗ್ ಪುಸ್ತಕ ಬಿಡುಗಡೆ. ಹಂಪಿ ಉತ್ಸವ 2025ರಲ್ಲಿ ಒಂದು ವಿಶೇಷ